ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಅಂತ? ಯಾರು ಗೆಲ್ಲಬೇಕಂದ್ರೆ ಯಾರು ಗೆಲ್ಲಬೇಕು ನನಗೆ ಅನಿಸೋ ಮಟ್ಟಿಗೆ ಹೇಳ್ಬೇಕಾರೆ ಯಾವ ಮೀಡಿಯಾದಾಗ ಹೇಳಿಲ್ಲ. ಆದ್ರೆ ಗೆಲ್ಲಬೇಕಾದ್ರೂ ನನಗೆ ನಿಜ ಪ್ರಾಮಾಣಿಕವಾಗಿ ಆಡಿ ಕೆಸಿಂದ ನಿಷ್ಠೆಯಿಂದ ಇದ್ದ ಅವ್ರ ವ್ಯಕ್ತಿತ್ವದ ಮೂಲಕ ಗೆಲ್ಲಬೇಕಂದ್ರೆ ನನಗೆ ಇಬ್ಬರು ಹೆಸರ, ಒಂದು ರಘು ಸರ, ಇನ್ನೊಂದು ರಕ್ಷಿತಾ. ಯಾಕಂದ್ರೆ ರಘು ಸರ್ ಯಾಕಂದ್ರೆ ಅವ್ರು 45 ಏಜ್ 46. ಯಾಕಂದ್ರೆ ಅವರು ಈ ಏಜ್ನಾಗ ಅವ್ರು ಎಷ್ಟು ಎನರ್ಜೆಟಿಕ್ ಆಗಿ ಎಲ್ಲರ ಜೋಡಿ ಬೆರೆತು ಎಲ್ಲರ ಜೋಡಿ ಟಾಸ್ಕ್ ಆಡಿ ಪಾಪ ಅವ್ರ ವ್ಯಕ್ತಿತ್ವ ಬಿಟ್ಕೊಟ್ಟಿಲ್ಲ, ಆಡಕತ್ತಾರು. ಮತ್ತು ರಕ್ಷಿತಾ ಯಾಕಂದ್ರೆ ಒಂದು ಬಡ ಕುಟುಂಬದಿಂದ ಬಂದವಳು, ಒಂದು ಯೂಟ್ಯೂಬ್ ಕಂಟೆಂಟ ಅಷ್ಟು ಹೆಸರು ಮಾಡಿ ಕೇಸಿಂದ ಅವ್ರಿಗೆ ಹೋಗಿ ಫೈಟ್ ಮಾಡತ್ತಾಳಂದ್ರೆ, ಅವ್ರ ಜೋಡಿ ಗುದ್ದಾಡತ್ತಾಳಂದ್ರೆ ಅದಕ್ಕೂ ನಾ ಹಿಂದೆ ಸೇರಿಬಾರ್ದು, ಇವ್ರ ಜೋಡಿ ನಾ ಅದಕ್ಕೂ ಸೋಲ್ಬಾರ್ದು ತಿರುಗಿಸಿ ಮಾಡತ್ತಾಳಂದ್ರೆ ಆಕ್ಯೂ ಗೆಲ್ಲಬೇಕು ಆಸೆ ಐತಿ ಇಷ್ಟು. ಓಕೆ, ಫೈನಲಿ ಬಿಗ್ ಬಾಸ್ ಇಂದ ಬಂದಿದ್ದೀರಾ, 91 ದಿನ ಅಲ್ಲಿ ಕಳೆದಿರ್ತಕ್ಕಂಥದ್ದು. ಸೊ ಇವತ್ತು ಪಬ್ಲಿಕ್ ಟಿ ವಿ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಷ್ಟು ದಿನ ನಿಮಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ, ಇನ್ನೂ ಕೂಡ ಮಾಡುವವರು ಇರಬೇಕಾಗಿತ್ತು ಅನ್ನೋರು ತುಂಬ ಜನ, ಕೆಲವರು ನೀವು ಆಚೆ ಬಂದಿರೋದಕ್ಕೂ ಬೇಜಾರು ಪಟ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸ್ಪೆಷಲಾಗಿ ನನ್ನ ಉತ್ತರ ಕರ್ನಾಟಕ ಜನತೆಗೆ ಅವರ ಪಾದ ಹಿಡಿದು ಅಂಗ್ಲ ಹಚ್ಚಿ ಕೇಳ್ಕೊತನು. ಯಾಕೆ ಕೇಳ್ಕೊತಾನಂದ್ರೆ ಫಸ್ಟ್ ಡೇ ಹಿಡಿದು ಈ 91 ದಿನ ಅವ್ರ ಮಧ್ಯೆ ಈ ಮಾಡುವ ಅನ್ನ ಇನ್ನೂ ಉಳಿಬೇಕು, ಇನ್ನೂ ಆಟ ಆಡಬೇಕು ಅಂತ ಬಯಸಿದ್ರಿ, ನಾನು ಇಲ್ಲಿ ತನಕ ಉಳಿಸ್ಕೊಂಡ್ರಿ. ಇದಕ್ಕೆ ಎಷ್ಟು ಕೃತಜ್ಞತೆ, ಎಷ್ಟು ನಿಮ್ಗೆ ಏನು ಮಾಡಿರೂ ಕಡಿಮೆ. ನನ್ನಿಂದ ನಿಮ್ಗೇನು ಸಿಗ್ತೈತಿ ಗೊತ್ತಿಲ್ಲ, ನನ್ನಿಂದ ನಿಮ್ಗೆ ಧ್ವನಿ ಅಂದ್ರೆ ಒಂದು ಹಾಡು ಸಿಗ್ಬೋದು, ಕೇಳಕ್ಕೆ ಅನಿಸಿರ್ಬೋದು. ನಿಮ್ಮಿಂದ ನನಗೆ ಸಾಕಷ್ಟು ಹೆಸರು ಸಿಕ್ಕೈತಿ, ಸಾಕಷ್ಟು ನನಗೆ ಬದುಕಕ್ಕೆ ಒಂದು 100 ಹಾದಿ ಸಿಕ್ಕಾವು. ಹೆಂಗೆ ಬದುಕಬೇಕು ಅನ್ನೋದು ಜೀವನಕ್ಕೆ ಒಂದು ಹಾದಿ ಸಿಕ್ಕೈತಿ. ಅವ್ರಿಗಿಂತಿನ ಎಷ್ಟು ಕೃತಜ್ಞತೆ, ಎಷ್ಟು ಜನ್ಮ ಇದ್ರೂ ತೀರ್ಸೋಕ್ಕಾಗಲ್ಲ. ಯಾಕಂದ್ರೆ ಅವ್ರ ಮುಂದಿನ ಜನ್ಮ ಅನ್ನೋದಿಂದಿದ್ರೆ ಅವ್ರ ನಿಮ್ಮ ಮನೆ ಮಗನಾಗಿ ಹುಟ್ಟಿಕೆಸಿಂದ ನಿಮ್ಮ ಋಣ ತೀರಿಸ್ತಂತ ಹೇಳಕ್ಕೆ ಇಷ್ಟಪಡ್ತನು. ಇಷ್ಟು ದಿನ ಉಳಿಸ್ಕೊಂಡಿದ್ದಕ್ಕಾಗಿ ನಿಮ್ಗೆ ಭಾಳ ಖುಷಿ ಐತಿ, ಭಾಳ ಅಂದ್ರೆ ಭಾಳ ಹೆಮ್ಮೆ ಐತಿ. ಬೇಜಾರು ಅಂದ್ರೆ ಒಂದೇ ಬಂದಿದ್ದ, ನಾ ತಿಳ್ಕೊಂಡಿದ್ದೆ ಬೇರೆ, ಇಲ್ಲಿ ಆಗಿದ್ದೇ ಬೇರೆ. ನನ್ನಿಂದ ಏನೂ ತಪ್ಪಾಗಿದ್ರು ನನ್ನ ಅಭಿಮಾನಿಗಳು ಕ್ಷಮೆ ಇರಲಿ. ನಿಮ್ಮ ಕಾಲು ಮುಗ್ದ, ನಿಮ್ಮ ಅಂಗಲ ಹಚ್ಚಿ, ನಿಮ್ಮ ಮನೆ ಕೂಸ, ನಿಮ್ಮ ಮನೆ ಮಗನಿಂದ ಕೇಳ್ಕೊತನು, ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಇದಿಷ್ಟು ಬಿಗ್ ಬಾಸಿಂದ ಆಚೆ ಬಂದಂತಹ ಮಾಳು ನಿಪ್ನಾಳ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಧನು ಎಲ್ಗಜ್, ಪಬ್ಲಿಕ್ ಟಿವಿ ಬೆಂಗಳೂರು.